ಪರ್ಮಿಷನ್ ಇಲ್ಲದೆ ಒಂದೇ ಒಂದು ಲೈಟ್ ಎಕ್ಸ್ಟ್ರಾ ಉರ್ಸೋ ಹಂಗಿಲ್ಲ. ಮುಸ್ಲಿಮರು ಇಡೀ ರೋಡನ್ನೇ ಲೈಟಿಂಗ್ ಹಾಕಿಬಿಟ್ಟಾರೆ. ಈದ್ ಮಿಲಾದ್ಗಾಗಿ ಮುಸ್ಲಿಮರನ್ನ ಪ್ರಶ್ನೆ ಮಾಡೋದೇ ಬಿಟ್ಟು ಬಿಟ್ಟಾರ. ಪ್ರಿಯಾಂಕ್ ಖರ್ಗೆ ಅವರೇ, ಇದು ಯಾವ ಸೀಮೆಯ ನ್ಯಾಯ? ಪರ್ಮಿಷನ್ ಇಲ್ಲದೆ ಇಷ್ಟೆಲ್ಲ ದೊಡ್ಡದಾಗಿ ಹಬ್ಬ ಮಾಡಿದ್ರು ಯಾಕೆ ಕಾಂಗ್ರೆಸ್ ಸರ್ಕಾರ ಕೇಳೋದಿಲ್ಲ? ಹಿಂದೂಗಳು ಏನೇ ಮಾಡಿದ್ರು ಪ್ರಶ್ನೆ ಮಾಡುವ ಅಧಿಕಾರಿಗಳು ಮುಸ್ಲಿಮರ ವಿಷಯದಲ್ಲಿ ಮೌನವಾಗಿರೋದು ಯಾಕ? ಕಲಬುರ್ಗಿಯ ಮಂದಿ ಕೇಳೋ ಪ್ರಶ್ನೆಗಳಿಗೆ ಪ್ರಿಯಾಂಕ್ ಖರ್ಗೆ ಉತ್ತರ ಕೊಡ್ತಾರೇನು? ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಯಾರ ಗೃಹ ಸಚಿವರು ಗೊತ್ತಾಗ್ವಲ್ತು. ಕರ್ನಾಟಕಕ್ಕೆ ಗೃಹ ಸಚಿವರು ಅಥವಾ ಒಂದು ಊರಿಗೆ, ಒಂದು ಏರಿಯಾಗೆ, ಒಂದು ಧರ್ಮಕ್ಕೆ ಮಾತ್ರ ಅವರು ಗೃಹ ಸಚಿವರು ಗೊತ್ತಾಗ್ವಲ್ತು. ಯಾಕೆ ಈ ರೀತಿ ಹೇಳ್ತನು ಅಂದ್ರ ಅಂತ ಘಟನೆಗಳು ಮತ್ತೆ ನಡಿಲಿಕ್ಕತ್ತವ. ಒಬ್ಬರಿಗೆ ಒಂದು ನ್ಯಾಯ, ಇನ್ನೊಬ್ಬರಿಗೆ ಒಂದು ನ್ಯಾಯ ಮಾಡ್ಲಿಕ್ಕತ್ತಾರ. ಸಾಕಷ್ಟು ಉದಾಹರಣೆ ಕೊಡಬಲ್ಲೆ ನಾನು, ಹೆಂಗೆ ಒಬ್ಬರಿಗೊಂದು ಇನ್ನೊಬ್ರಿಗೊಂದು ನ್ಯಾಯ ಅಂತ. ಅದನ್ನು ಹೇಳ್ತನು. ಆದ್ರೆ ಈ ರೀತಿ ಗೃಹ ಸಚಿವರು ಒಬ್ಬರಿಗೊಂದು ನ್ಯಾಯ, ಇನ್ನೊಬ್ರಿಗೊಂದು ನ್ಯಾಯ ಮಾಡೋದು ಎಷ್ಟು ಸರಿ? ಪ್ರಿಯಾಂಕ್ ಖರ್ಗೆ ಅವರು ಹೆಮ್ಮೆಯಿಂದ ಹೇಳ್ಕೊಳ್ಳೋ ಹಂಗ ಗುಲ್ಬರ್ಗ ಕ್ಷೇತ್ರದೊಳಗ ಯಾವ ರೀತಿ ನ್ಯಾಯವನ್ನ ಒದಗಿಸ್ಲಿಕ್ಕತ್ತಾರ ನಿಮಗೆಲ್ಲ ಗೊತ್ತಿತ್ರಿ. ಇವತ್ತ ಈದ್ ಮಿಲಾದ್ ಹಬ್ಬ ಐತಿ. ಗುಲ್ಬರ್ಗ ಒಳಗೂ ಈದ್ ಮಿಲಾದ್ ಹಬ್ಬ ಬಹಳ ವಿಜೃಂಭಣೆಯಿಂದ ನಡೆದೈತಿ. ಏನು ಲೈಟಿಂಗ್ಸ, ಏನು ಕಟ್ಔಟ್ಸು, ಅಬ್ಬಬ್ಬಾ ರೋಡೇ ಕಾಣುವಲ್ತು. ರಾತ್ರಿ ಟೈಮ್ ಒಳಗೆ ಲೈಟ್ ನೋಡಿದ್ರೆ ಇದು ಎಲ್ಲಿ ಬಂದೀವಿ ನಾವು, ಯಾವುದೋ ಒಂದು ಕಾರಂಜಿ ಜಿಗಿಲಿಕ್ಕತ್ತದ, ಅಷ್ಟು ಬೆಳಕೈತಿ ಅನ್ನೋ ಹಂಗೆ ಫೀಲ್ ಆಗ್ತೈತಿ. ಹಂಗೆ ಗುಲ್ಬರ್ಗ ವಿಜೃಂಭಣೆಯಿಂದ ಈದ್ ಮಿಲಾದನ್ನ ಆಚರಣೆ ಮಾಡ್ಲಿಕ್ಕತ್ತೈತಿ. ನೋಡಿದ್ರಲ್ರಿ, ಕಣ್ಣು ಕುಕ್ಲಿಕ್ಕತ್ತೈತಿ. ಲೈಟಿಂಗ್ಸು, ಕಟ್ಔಟ್ಸು, ಏನು ಡೆಕೋರೇಷನು ಇದೆಲ್ಲ. ಮುಸ್ಲಿಂ ಬಾಂಧವರು ಬಹಳ ಚಲೋ ತಂಗಿ, ಬಹಳ ವಿಜೃಂಭಣೆಯಿಂದ ಈ ಹಬ್ಬವನ್ನು ಆಚರಣೆ ಮಾಡ್ಲಿಕ್ಕತ್ತಾರ. ಆದ್ರೆ ಈ ಎಲ್ಲ ವಿಡಿಯೋ ನೀವೇನು ನೋಡಿದ್ರಲ್ಲ, ಇದ್ಯಾವುದಕ್ಕೂ ಅವರು ಪರ್ಮಿಷನ್ನೇ ತಗೊಂಡಿಲ್ಲ ಅಂತ. ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರ ಹುಟ್ಟೂರು ಗುಲ್ಬರ್ಗ ಒಳಗ, ಅಂದ್ರೆ ಕಲಬುರ್ಗಿ ಒಳಗ ಪರ್ಮಿಷನ್ ಇಲ್ದ ಮುಸ್ಲಿಮರು ಏನು ಬೇಕಾದರೂ ಮಾಡ್ಬೋದೇನ್ರಿ? ಈ ರೀತಿ ಬಜರಂಗ್ ದಳದ ಒಬ್ಬ ಕಾರ್ಯಕರ್ತ ಕೇಳಲಿಕ್ಕತ್ತಾರ. ಅವರು ನೇರವಾಗಿ ಪ್ರಶ್ನೆ ಮಾಡ್ಲಿಕ್ಕತ್ತಾರ ಅಧಿಕಾರಿಗಳಿಗೆ. ಸರ, ನಮ್ಮ ಹಿಂದೂ ಹಬ್ಬಕ್ಕೆ ನಾವು ಪೋಸ್ಟರ್ ಹಾಕೋದು ಬಿಡ್ರಿ, ಧ್ವಜ ಇಟ್ರ ಬಂದು ತೆರವುಗೊಳಿಸ್ತೀರಿ, ಇದೆಲ್ಲ ನಿಮ್ಮ ಕಣ್ಣಿಗೆ ಕಾಣುವಲ್ತೇನ್ರಿ ಅಂತ ಕಾಲ್ ಮಾಡಿ ಅವ್ರನ್ನ ಕೇಳೋ ಒಂದು ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಾಗ ಭಾಳ ವೈರಲ್ ಆಗ್ಲಿಕ್ಕತ್ತೈತಿ. ನೋಡ್ರಿ. ಮಿಲಾನ್ ನುದ್ ನಬಿ ಅದ ಕಲಬುರಗಿದಾಗ ಎಲ್ಲಂದ್ರಲ್ಲಿ ಕಟ್ಔಟ್ಗಳು ಹಾಕ್ಯಾರ, ಬ್ಯಾನರ್ಗಳು ಹಾಕ್ಯಾರ, ದೊಡ್ಡ ಕಟ್ಔಟ್, ರೋಡ್ಗಳು ಬ್ಲಾಕ್ ಮಾಡ್ಯಾರ. ನಾ ಸಿಟಿ ಕಾರ್ಪೊರೇಷನ್ದವರು ಅಭಯ್ ಕುಮಾರ್ ಸರ್ AW ಕಾಲ್ ಮಾಡ್ತೀನಿ, ಸರ್ ಪರ್ಮಿಷನ್ ತೊಗೊಂಡ್ರ ಇಲ್ಲ ಅಂತ ಹೇಳ್ತೀನಿ. ಇಲ್ಲ ಅಂತ ಹೇಳ್ತಾರೆ. ಹಲೋ ಸರ್, ನಮಸ್ಕಾರ ರೀ. ನಮಸ್ಕಾರ ರೀ ಸರ್, ಇದು ಕಾರ್ಪೊರೇಷನ್ ಆಫೀಸ್ದವ್ರು ರೀ ಸರ್, ಸಿಟಿ ಕಾರ್ಪೊರೇಷನ್. ಸರ್, ನಮ್ಗೆ ಇವತ್ತು ಒಂದು ಡೌಟ್ ಅದ ರೀ ಸರ್. ಈದ್ ಮಿಲಾದ್ ನಡೆದಲ್ರಿ ಸರ್, ಎಲ್ಲ ಕಡೆ ರೋಡ್ ಬ್ಲಾಕ್ ಮಾಡ್ಯಾರ, ದೊಡ್ಡ ಪೋಸ್ಟರ್ಸ್ಗಳು ಹಚ್ಚಾರ, ಕಟ್ಔಟ್ ಹಚ್ಚಾರ, ಟಿಪ್ಪು ಚೌಕ, ನ್ಯಾಷನಲ್ ಚೌಕ. ಸರ್, ಎಲ್ಲ ಪರ್ಮಿಷನ್ ತೊಗೊಂಡ್ರಿ ಸರ್? ಇಲ್ಲ, ತಗೊಂಡಿಲ್ಲ. ಹಾಂ ರೀ ಸರ್, ತಗೊಂಡಿಲ್ಲ ಸರ್. ಮತ್ತು ಪರ್ಮಿಷನ್ ತೊಗೊಂಡಿಲ್ಲ ಅಂದ್ರೆ ಹೆಂಗೆ ಬಿಟ್ಟಿರಿ ಸರ್? ನಾವೇನಾರ ಒಂದು ಭಗವಧ್ವಜ, ಗಣಪತಿ ಪೆಂಡಲ್ ಹೊಡೆದ್ರೆ ಬಂದು ತೆಗಿತೀರಿ ಸರ್, ಇದಕ್ಕಂದ್ರೆ ಯಾಕ್ರಿ ಸರ್? ಸರ್, ಈಗ ಹೆಂಗೆ ರೀ ಸರ್? ನಮ್ಮ ಕಮಿಷನರ್ ಅವ್ರಿಗೆ ಮಾತಾಡ್ರಿ ಸರ್. ನಾವು ಮಾಡಿದ್ರೆ ಪಟ್ನೆ ಬಂದು ತೆಗಿತೀರಿ ಸರ್. ರಾಜಾಪುರ ಮೇಲೆ ಒಂದು ರಾಜಾಪುರ ಕ್ರಾಸ್ ಮೇಲೆ ಭಗವಧ್ವಜ ಹಚ್ಚಿದ್ದೇವೆ, ತೆಗ್ದಿರಿ ಕಟ್. ಸರ್, ಈಗ ಪರ್ಮಿಷನ್ ಇಲ್ಲ ಅಂದ್ರೆ ನೆಕ್ಸ್ಟ್ ನಾವು ಯಾರಿಗೆ ಕೇಳ್ಬೇಕ್ರಿ ಸರ್? ನಿಮಗೆ ಹೇಳಿದ್ನಲ್ರಿ ಕಮಿಷನರ್ ಸರ್. ಸರ್, ಕಮಿಷನರ್ ಸರ್ ರಿಸೀವ್ ಮಾಡಲಾಗ್ರಿ ಸರ್. ಈಗ ಅದ್ರ ಮತ್ತೆ ಅವ್ರಿಗೆ ಬಿಟ್ಟು ಯಾರಿಗೆ ಇರ್ತಾರೆ ಸರ್? ಅಭಯ್ ಕುಮಾರ್ ಸರ್ ಅಂತಂದ್ರೆ ನೀವೇ ಅಭಯ್ ಕುಮಾರ್ ಅಲ್ರಿ ಸರ್? ನಾನೇ ಅಭಯ್ ಕುಮಾರ್ ಇದೆ. ಹಾಂ ರೀ ಸರ್. ನನಗೆ ಕಮಿಷನರ್ಲಿ ಡೈರೆಕ್ಷನ್ ಬರ್ಬೇಕು ಅಂತ ವೇಟ್ ಮಾಡ್ಲತ್ತಾನ. ಹಾಂ ರೀ ಸರ್. ಈಗ ಮತ್ತೆ ಕಮಿಷನರಿಗೆ ಬಿಟ್ಟು ಮತ್ತೆ ಈಗ ನೀವು ಅಂದ್ರೆ ಅವ್ರು ರೆಸ್ಪಾನ್ಸ್ ಮಾಡಲ್ಲ, ನೆಕ್ಸ್ಟ್ ಯಾರಿಗೆ ಹಚ್ಬೇಕ್ರಿ ಸರ್ ನಾವು? ನೆಕ್ಸ್ಟ್ ಯಾರಿಗೆ ಹಚ್ಬೇಕು? DC ಅವ್ರಿಗೆ ಹಚ್ಬೇಕು. DC ಅವ್ರಿಗೆ ಹಚ್ಬೇಕ್ರಿ ಸರ್? ಸರ್, ಈಗ ನೋಡ್ರಿ ಸರ್, ಈಗ ನೆಕ್ಸ್ಟ್ ಏನೇ ನಮ್ದು ಇತ್ತಂದ್ರೆ ಅವ್ರು ಇದು ಬಂದ್ಮ್ಯಾಗೆ ಆ ವಿಚಾರ ನನಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಹಾಂ ಸರ್. ನಾನು ನಿಮಗೆ ಅದ್ರ ಬಗ್ಗೆ ಏನೂ ಆನ್ಸರ್ ಮಾಡೋಕ್ಕಾಗೋದಿಲ್ಲ. ಓಕೆ ಸರ್. ಇದವರ ಪರ್ಮಿಷನ್ ಅವ್ರು ತೊಗೊಂಡಿಲ್ಲ ಅಲ್ರಿ ಸರ್? ಹಾಂ, ತಗೊಂಡಿಲ್ಲ. ಓಕೆ ರೀ ಸರ್, ಥ್ಯಾಂಕ್ ಯು ರೀ ಸರ್. ನಾವು ಸಾಕು. ಈ ವಿಡಿಯೋ ಯಾರು ಮಾಡಿದ್ದು ಅಂದ್ರ ಕಲಬುರ್ಗಿ ಮಹಾನಗರ ಬಜರಂಗ್ ದಳದ ಸಂಯೋಜಕ ರಾಘವೇಂದ್ರ ಗುತ್ತೇದಾರ್. ಇವರು ವಿಡಿಯೋ ಮಾಡಿ ಹರಿಬಿಟ್ಟ ಮೇಲೆ ಇದು ವೈರಲ್ ಆದ್ಮೇಲೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಸದ್ಯಕ್ಕಲ್ಲಿ ಏನು ಪರಿಸ್ಥಿತಿ ನಡೆದೈತಿ ಅಂತ ಕೇಳಕ್ಕೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಈಗ ಅವ್ರು ನಮ್ಮ ಜೋಡಿ ಮಾತಾಡ್ತಾರ, ಅವ್ರನ್ನ ಕೇಳ್ತೀನ ಏನೈತಿ ಸಿಚುವೇಶನ್ ಅಂತ. ಇಲ್ಲಿವರೆಗೂ ಪರ್ಮಿಷನ್ ತಗೊಂಡಾರೋ ಅಥವಾ ಹಂಗೆ ಕಟ್ಔಟ್ ನಿಂತಾವೋ ಕೇಳ್ರಿ, ಅವರೇ ಹೇಳ್ತಾರೆ.
ಮೇಡಮ್ ಇವತ್ತು ನಾ ಕಲಬುರಗಿದಾಗ ಈ ಮಿಲಾದುನ್ ನಬಿ ಗೋಸ್ಕರ ಕಲಬುರಗಿ ನಗರ ತುಂಬಾ ಏನಂದ್ರೆ ಟಿಪ್ಪು ಚೌಕ, ನ್ಯಾಷನಲ್ ಚೌಕ, ಸಂತ್ರಾಸ್ವಾಡಿ, ಟಾಟಾ ಹೋಟೆಲ್ ಎಲ್ಲಾ ಕಡೆ ಲೈಟಿಂಗ್ಸ್, ಬ್ಯಾನರ್ಸ್, ಟಿಪ್ಪು ಚೌಕ್ನಲ್ಲಂದ್ರೆ ದೊಡ್ಡ ದೊಡ್ಡ ಕಟ್ಔಟ್ಸ್ ಎಲ್ಲ ಹಾಕಿದ್ರಿ ಮೇಡಮ್. ನಾ ಸಿಟಿ ಕಾರ್ಪೊರೇಷನ್ AEE ಕಾಲ್ ಮಾಡಿದೆ, ಮಾಡಿ ಪರ್ಮಿಷನ್ ತಗೊಂಡ್ರೇನ್ರಿ ಮೇಡಮ್ ಅಂತ ಕೇಳಿದೆ, ಸರ್ ಅಂತ ಕೇಳಿದೆ. ಅವ್ರಂದು ಪರ್ಮಿಷನ್ ತಗೊಂಡಿಲ್ಲ ಅಂತಂದ್ರೆ ಸರ್ ತೆರವುಗೊಳಿಸ್ರಿ ಅಂತಂದ್ರೆ ಅವ್ರಂತರ ಕಾರ್ಪೊರೇಷನ್ ಕಮಿಷನರಿಗೆ ಮಾತಾಡಿಲ್ಲ, DC ಮಾತಾಡ್ರಿ ಅಂತಾರೆ. ಕಾರ್ಪೊರೇಷನ್ ಸರಿಗೆ ಹಚ್ಚಿದ್ರೆ ಸ್ವಿಚ್ ಆಫ್, ರಿಸೀವ್ ಮಾಡ್ಲಿಲ್ಲ ಕಾಲ್ ರಿಸೀವ್ ಮಾಡ್ತಿಲ್ಲ. ಮತ್ತೆ ಇನ್ನೊಬ್ಬರು ಸರಿಗೆ ಹಚ್ಚಿದ್ರು ಅವರು ಏನಿಲ್ಲ ಮೇಡಮ್. ಇಲ್ಲ ಈಗ ಈವ್ನಿಂಗ್ ಟೈಮ್ ಎಟ್ ಆಗ್ತದ ಅಂತಂದ್ರ ಈಗ 4:23 ಆಗ್ಯದ, ಇನ್ನೂವರೆಗೂ ಪರ್ಮಿಷನ್ ತಗೊಂಡಿಲ್ಲ. ಮತ್ತೆ ಇನ್ನೂವರೆಗೆ ಕಟ್ಔಟ್ಸ್ ಹಂಗ್ಯಾವ, ಎಲ್ಲ ಹಂಗ್ಯಾವ. ಅದೇ ಮೇಡಮ್ ನಾವ್ ಏನಾದ್ರು ಒಂದ್ ಗಣಪತಿ ಕುಂದರ್ಸ್ಬೇಕಂತಂದ್ರೆ ಪರ್ಮಿಷನ್ ತಗೋಬೇಕು, ಪೆಂಡಲ್ ಹೊಡಿಬೇಕಂದ್ರೆ ಪರ್ಮಿಷನ್ ತಗೋಬೇಕು, KB ಪರ್ಮಿಷನ್ ತಗೋಬೇಕು, ಹಿಂದೂ ಸಂಘಟನೆ ಯಾವುದೇ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಪರ್ಮಿಷನ್ ತಗೋಬೇಕು. ಮತ್ತೆ ಯಾವುದೇ ಜಯಂತಿಗಳು ಮಾಡ್ಬೇಕಂದ್ರೆ ಹಿಂದೂ ಧರ್ಮದಲ್ಲಿ ಎಷ್ಟೋ ಜಯಂತಿಗಳು ಬರ್ತಾವ, ಜಯಂತಿ ಮಾಡ್ಬೇಕಂದ್ರೆ ಪರ್ಮಿಷನ್ ಕಂಪಲ್ಸರಿ ತಗೋಬೇಕ್ರಿ ಮೇಡಮ್. ಅದಕ್ಕೆ ಅದು ಕಾನೂನು ಇವ್ರಿಗೆ ಅಪ್ಲೈ ಯಾಕಾಗಲ್ಲ, ಅದು ಕ್ವಶನ್ ಇವ್ರಿಗೆ ಕೇಳ್ತೀವಿ. ಹಿಂದೂಗಳ ಹಬ್ಬ ಅಂದ್ರ ಒಂದು ಸಭೆ ಕರೆದ್ರ, ಗಣೇಶ ಹಬ್ಬ ಆಗ್ಲಿ, ಒಂದು ಪೆಂಡಾಲ್ ಹಾಕಿದ್ರ, ಒಂದು ಹಾಡು ಹಾಕಿದ್ರ, ಒಂದೇ ಒಂದು ಲೈಟ್ ಎಕ್ಸ್ಟ್ರಾ ಬೆಳಗಿದ್ರ 20 ಮಂದಿ ಪರ್ಮಿಷನ್ ತಗೋಬೇಕು. ಕಾರ್ಪೊರೇಷನ್ ಆಫೀಸರ್ ತಗೋಬೇಕು, KB ಅವ್ರದ್ದು ಪರ್ಮಿಷನ್ ತಗೋಬೇಕು, DC, ಕಮಿಷನರ್, ಪೊಲೀಸ್, ಕಾನ್ಸ್ಟೇಬಲ್ ಪ್ರತಿಯೊಬ್ಬರದ್ದು ಪರ್ಮಿಷನ್ ತಗೊಂಡ್ರೂ ಕೂಡ ಒಂದು ಕೊಂಕು ತೆಗಿತಾರ. ಆದ್ರ ಇವರಿಗೆ ವಿತೌಟ್ ಪರ್ಮಿಷನ್ ಇಷ್ಟೊಂದು ವಿಜೃಂಭಣೆಯಿಂದ ಹಬ್ಬ ಆಚರಣೆ ಮಾಡಕ್ ಹೆಂಗ ಬಿಟ್ರು? ಆ ಸಮುದಾಯದವರ ಮೇಲೆ ಯಾಕಿಷ್ಟೊಂದು ಪ್ರೀತಿ? ಅವರಿಗೆ ಒಂದು ನ್ಯಾಯ, ನಮಗೆ ಒಂದು ನ್ಯಾಯ ಏನು ಅಂತ ಪ್ರಶ್ನೆ ಮಾಡ್ಲಿಕ್ಕತ್ತಾರ. ಇದಕ್ಕೆ ಪ್ರಿಯಾಂಕ್ ಖರ್ಗೆ ಅವರಾಗ್ಲಿ ಅಥವಾ ಅವರ ಅಧಿಕಾರಿಗಳಾಗ್ಲಿ ಏನು ಹೇಳ್ತಾರ? ಅವರು ಅದನ್ನೇ ಕೇಳ್ತಾರೆ. ಅಧಿಕಾರಿಗಳು ನಮ್ಮ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಟ್ಟಿಲ್ಲ. ಪ್ರಿಯಾಂಕ್ ಖರ್ಗೆ ಅವರೇ, ಕಾನೂನು ಎಲ್ರಿಗೂ ಒಂದೇ ಅಲ್ಲೇನ್ರಿ ಅಂತ ಕೇಳಲಿಕ್ಕತ್ತಾರ. ಶಾಬಾದ್ ಕಾಸತ್ತ ಒಂದ್ಸಲಿ ಭಗವದ್ ಧ್ವಜಗಳು ಹಚ್ಚಿದ್ದೇವೆ ಮೇಡಮ್. ಬಂದ್ ಇಮಿಡಿಯೇಟ್ ಕಾರ್ಪೊರೇಷನ್ ದವ್ರು ಬಂದ್ ತೆಗ್ದ್ರು ಮೇಡಮ್. ತೆಗೆದು ಮತ್ತೆ ನಾವು ಹಚ್ಬೇಕಂತಂದ್ರೆ ಫೈನ್ ಕಟ್ಟಿ ಪರ್ಮಿಷನ್ ಕೊಟ್ರು ಮೇಡಮ್. ಮತ್ತೆ ಅಲ್ಲಿದ್ದು ಎಲ್ಲ ಪೋಸ್ಟರ್ಸ್ ಗಳು ಎಲ್ಲರೂ ತೆಗ್ದಿದ್ರು ಮೇಡಮ್. ಈಗ ನೋಡ್ರಿ ಕಲಬುರಗಿ ತುಂಬಾ ಎಲ್ಲಾ ಪೋಸ್ಟರ್ಸ್ ಅವ, ಎಲ್ಲ ಅವ. ಮತ್ತೆ ಕಾನೂನು ಭಯ ಇಲ್ಲ. ಮತ್ತೆ ಇವ್ರು ನಮಗ್ ಕ್ವಶನ್ ಕೇಳ್ತಾರೆ ಹಿಂದೂಗಳಿಗೆ, ಯಾಕೆ ಅವ್ರಿಗೆ ಕೇಳಲ್ಲ? ನಾವು ಕಲಬುರಗಿದಲ್ಲಿ ಇದ್ದೀವೋ ಏನೋ ಪಾಕಿಸ್ತಾನದಲ್ಲಿ ಇದ್ದೀವೋ ನಮ್ಗಾರ ಗೊತ್ತಾಗಲ್ಲ ಮೇಡಮ್. ಯಾಕೆ ಇವ್ರು ಭಯ ಪಡ್ತಾರ ಹೋಲಾಕ? ಕಾನೂನು ಅಡಿಯಲ್ಲಿ ಕೆಲಸ ಮಾಡಕ್ ಹಚ್ಲಕ್ ಮಾಡ್ಬೇಕು. ಎಲ್ಲರಿಗೆ ಕಾನೂನು ಏನದ, ಕಾನೂನು ಅಡಿಯಲ್ಲಿ ಪರ್ಮಿಷನ್ ತಗೊಂಡು ಕೆಲಸ ಮಾಡ್ಬೇಕಲ್ಲ, ಪರ್ಮಿಷನ್ ತಗೊಂಡ್ ಮಾಡ್ಲಾಕ್ರಿ ಮೇಡಮ್. ಈಗ ನಮಗೊಂದು ಹೆಂಗ್ ಹೇಳ್ತಾರ ಅವ್ರಿಗೆ ಹೇಳ್ಬೇಕು ಮೇಡಮ್. ಓಪನ್ ಆಗಿ ಬಹಿರಂಗವಾಗಿ ಇದು ಬಿ ಅವ್ರಿಗೆ ಹೇಳ್ಬೇಕು, ಯಾಕೆ ಪರ್ಮಿಷನ್ ತೊಡಿಲ್ಲ. ಕಲಬುರಗಿ ಸಿಟಿ ಪೂರ ನೋಡ್ರಿ ಮೇಡಮ್, ಓಡಾಡ್ರಿ ಎಲ್ಲಾ ವಿಡಿಯೋಸ್ ನಿಮ್ಗೆ GPS ವಿಡಿಯೋ ಕೊಡ್ತೀನಿ. ಎಲ್ಲ ಓಪನ್ ಆಗಿ ದೊಡ್ಡ ದೊಡ್ಡ ಲೈಟಿಂಗ್ಸ್, ನೈಟ್. ಅವ್ರಿಗೇನಿಲ್ಲ ಕಮೆಂಟ್ ಹಾಕ್ತಾರ, ನಾವ್ ಯಾರ್ದು ತಗೊಳ್ ಪರ್ಮಿಷನ್, ಏನ್ ಮಾಡ್ತೀವಿ? ಕಮೆಂಟ್ಸ್ ಗಳು ಹಾಕ್ತಿದಾರೆ ಮೇಡಮ್. ನಂದು ಬಾಬಾ ಸಾಹೇಬರ ರಕ್ತ ಅಂತ ಪ್ರಿಯಾಂಕ್ ಖರ್ಗೆ ಅವ್ರು ಹೇಳಿದ ನೆನಪಾತ್ ನನಗೆ. ಅದೇ ಬಾಬಾ ಸಾಹೇಬ್ ಅವರು ಬರೆದಿರೋ ಸಂವಿಧಾನದಾಗ ಎಲ್ಲರೂ ಒಂದೇ ಅಂತ ಐತಿ. ಆದ್ರೆ ಹಿಂದೂಗಳಿಗೆ ಒಂದು ನ್ಯಾಯ, ಮುಸ್ಲಿಮರಿಗೆ ಒಂದು ನ್ಯಾಯ ಯಾಕೆ ಮಾಡ್ಲಿಕ್ಕತ್ತಾರ ಪ್ರಿಯಾಂಕ್ ಖರ್ಗೆ ಅವರು? ಈಗ ನೀವು ಡೈರೆಕ್ಟ್ ಆಗಿ ಅಲ್ಲಿನ ಸ್ಥಳೀಯರು, ಬಜರಂಗ್ ದಳದ ಸಂಯೋಜಕರು ಮಾತಾಡಿದ್ ನೋಡಿದ್ರಿ, ಏನೇನು ನಡೆದಿತ್ತು ಅನ್ನೋ ವಿಡಿಯೋಗಳನ್ನೂ ನೋಡಿದ್ರಿ. ಪ್ರಿಯಾಂಕ್ ಖರ್ಗೆ ಅವರು ಇದ್ರ ಪರವಾಗಿ ಏನೂ ಮಾತಾಡಿಲ್ಲ. ಈ ವಿಡಿಯೋ ವೈರಲ್ ಆದ್ರೂ ಅವ್ರ ಕಣ್ಣಿಗೆ ಬಿದ್ದಿಲ್ಲ ಅನ್ಸುತ್ತಾ ಗೊತ್ತಿಲ್ಲ. ಆದ್ರೆ ಯಾಕೆ ಈ ರೀತಿ ಒಬ್ರಿಗೊಂದು ನ್ಯಾಯ, ಇನ್ನೊಬ್ರಿಗೊಂದು ನ್ಯಾಯ? ಇದೇ ರೀತಿಯ ವಿಡಿಯೋಗಳನ್ನ ಹೊಸದಿಗಂತ ಡಿಜಿಟಲ್ 3-4 ದಿನಗಳಿಂದ ನಿಮ್ಗೆ ತೋರಿಸ್ಲಿಕ್ಕತ್ತೈತಿ. ನಂದಿ ಬಾವಿ ಏರಿಯಾದಾಗಿದ್ದ ಹಿಂದೂಗಳ ಮನೆಗಳನ್ನ ತೆರವುಗೊಳಿಸ್ತೀವಿ ಅಂದ್ರು. ಕಲಬುರಗಿ ಕೋಟೆ ಒಳಗಿರೋ ಮುಸ್ಲಿಂ ಬಾಂಧವರಿಗೆ ಅಲ್ಲೇ ಬಾಳ್ರಿ ಅಂದ್ರು. ಇದು ಡಬಲ್ ಸ್ಟ್ಯಾಂಡರ್ಡ್ ಮನಸ್ಥಿತಿಯನ್ನ ತೋರಿಸಿತ್ತು. ಇದನ್ನೂ ಕೂಡ ಹೊಸದಿಗಂತ ನಿಮಗೆ ತೋರಿಸ್ಕೊಟ್ಟಿತ್ತು. ಅವರಿಗೊಂದು ನ್ಯಾಯ, ಇವರಿಗೊಂದು ನ್ಯಾಯ. ಅದೇ ರೀತಿ ನಿನ್ನೆ ABVP ಅವರು ಪ್ರತಿಭಟನೆ ಮಾಡಿದ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರು. ಸೇಮ್ ಥಿಂಗ್ ಜಂತರ್ ಮಂತರ್ ಒಳಗೆ ನಡೆದಾಗ ಅಮಿತ್ ಶಾ ಅವ್ರ ರಾಜೀನಾಮೆ ಬೇಕು ಅಂತ ಸ್ವತಃ ಗೃಹ ಮಂತ್ರಿಗಳೇ ಪ್ರಿಯಾಂಕ್ ಖರ್ಗೆ ಅವ್ರು ಕೇಳಿದ್ರು. ನಿನ್ನೆ ABVP ಮೇಲೆ ನಡೆದ ಈ ರೀತಿಯ ವರ್ತನೆಗೆ ಅವರು ರಾಜೀನಾಮೆ ಕೊಡಲೇ ಇಲ್ಲ. ಅದೇ ರೀ, ಅವರಿಗೊಂದು ನ್ಯಾಯ, ಇವರಿಗೊಂದು ನ್ಯಾಯ, ಇದನ್ನೇ ಮಾಡ್ಲಿಕ್ಕತ್ತಾರ. ಇವತ್ತು ಅದೇ ಆಯ್ತು. ಹಿಂದೂಗಳೊಂದು ಫ್ಲಾಗ್ ಇಟ್ಟರು ಇವ್ರಿಗೆ ತಡ್ಕೊಳಕ್ ಆಗೋದಿಲ್ಲ. ಅದರಲ್ಲಿ ವಿಜೃಂಭಣೆಯಿಂದ ಹಬ್ಬ ನಡಿಲಿಕ್ಕತ್ತೈತಿ. ವಿತೌಟ್ ಪರ್ಮಿಷನ್ ಕೇಳೋರಿಲ್ಲ. ಹಿಂದೂಗಳ ಹಬ್ಬ ಅಂದ ತಕ್ಷಣ 30 ನಿಮಿಷದಾಗ ಎಲ್ಲ ತೆರವಾಗ್ತೈತಿ. ಎಲ್ಲ ಅಧಿಕಾರಿಗಳು ಪಟ ಆಕ್ಟಿವ್ ಆಗಿಬಿಡ್ತಾರ. ಅದೇ ಮುಸ್ಲಿಮರ ಹಬ್ಬ ಅಂದ್ರೆ ಆಕ್ಟಿವ್ ಬಿಡ್ರಿ, ಅವ್ರ ಫೋನು ಎತ್ತೋದಿಲ್ಲ, ಕಾಲಿಗೆ ಸಿಗೋದಿಲ್ಲ. ಹೌದಾ, ಗೊತ್ತಿಲ್ಲ, ನೋಡ್ತೀವಿ, ಕಮಿಷನರ್ ಫೋನ್ ಬಂದಿಲ್ಲ, ಜಿಲ್ಲಾಧಿಕಾರಿಗಳು ಫೋನ್ ಬಂದಿಲ್ಲ ಅಂತ ಮಾತು ಮರೆಸ್ತಾರ. ಇದೇ ರೀತಿ ಘಟನೆ ಚಿತ್ತಾಪುರದಾಗ ನಡೆದಿತ್ತು. RSS ಪಥಸಂಚಲನ ಮಾಡಬೇಕು ಅಂತ ಹೊರಟಾಗ ಅಲ್ಲಿ RSS ಫ್ಲಾಗ್ಗಳನ್ನು, ಪೋಸ್ಟರ್ಗಳನ್ನು 10-20 ನಿಮಿಷದಾಗ ತೆರವುಗೊಳಿಸಿ ಬಿಟ್ಟಿದ್ರು. ಏನು ಇನ್ಸ್ಟಂಟ್ ಕ್ರಮ ತಗೊಂಡಿದ್ರು? ಅದು ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರ ಅಲ್ಲೇನ್ರಿ? ಅವ್ರಿಗೆ ಮೊದಲು RSS ಕಂಡ್ರೆ ಆಗೋದಿಲ್ಲ. ಇನ್ಸ್ಟಂಟ್ ಆಗಿ ಕ್ರಮ ತಗೊಂಡು ಪಟಾಪಟ ಎಲ್ಲ ಫ್ಲಾಗು, ಬ್ಯಾನರ್ಗಳನ್ನ ತೆಗೆಸಿಬಿಟ್ಟಿದ್ರು. ಅಂಥ ಕೆಲಸ, ಅದೇ ರೀತಿಯ ಕೆಲಸ ಮುಸ್ಲಿಮರ ವಿರೋಧವಾಗಿ ಯಾವತ್ತೂ ನಡೆಯೋದಿಲ್ಲ. ಅದನ್ನೇ ಈಗ ಅಲ್ಲಿನ ಮಂದಿನೂ ಪ್ರಶ್ನೆ ಮಾಡ್ಲಿಕ್ಕತ್ತಾರ. ಇದಕ್ಕೆ ಪ್ರಿಯಾಂಕ್ ಖರ್ಗೆ ಅವ್ರು ಏನು ಉತ್ತರ ಕೊಡ್ತಾರು?
ಕಾದು ನೋಡೋಣ.